ಹಿಂದಿನ ಸಂಚಿಕೆಯಲ್ಲಿ ನಾನು ಚನ್ನಭೈರದೇವಿಯ ಒಂದು ಇಂಟ್ರೊಡಕ್ಷನ್ನ ಭಾಗವನ್ನ ನಿಮ್ಮ ಮುಂದೆ ಇಟ್ಟಿದ್ದೆ. ಈಗ ಕಥೆಯ ಒಂದು ಭಾಗವನ್ನು ತೆಗೆದುಕೊಂಡು ಒಂದಿಷ್ಟು ವಿಚಾರವನ್ನ ನಿಮಗೆ ತಿಳಿಸ್ತೇನೆ. ನಾನು ಈಗ ಹೇಳಕೊಂಡಿರುವ ಕಥೆ ಚನ್ನಭೈರದೇವಿಯ ಬದುಕಿನಲ್ಲಿ ಒಂದು ತಿರುವು ಕೊಟ್ಟಂತಹ ಘಟನೆಗೆ ಕಾರಣವಾದಂತಹ ಒಂದು ಮಹಿಳೆಯ ಕಥೆಯನ್ನ ನಾನು ನಿಮಗೆ ಹೇಳಿಕೊಂಡಿದ್ದೇನೆ. ಹೌದು, ಭಟ್ಕಳ ಮೂಲದ ಗಿರಿಜಮ್ಮ ಭಟ್ಕಳದ ನಾಗನಾಯಕನ ಮಗಳು. ನಾಗನಾಯಕನ ಕೆಲಸ ದೋಣಿಯನ್ನ ರೆಡಿ ಮಾಡಿ ಮೀನುಗಾರರಿಗೆ ಕೊಡುವುದಾಗಿರುತ್ತೆ. ಆರ್ಥಿಕತೆಯಲ್ಲಿ ಬಲಿಷ್ಠನಾಗೇ ಇದ್ದ ನಾಗನಾಯಕನ ಮನೆ ಬಂದು ಚನ್ನಪಟ್ಟಣ ದೇವಸ್ಥಾನದ ಆಸುಪಾಸಿನಲ್ಲಿಯೇ ಇರುತ್ತದೆ. ತನ್ನ ಮಗಳನ್ನು ಗೇರು ಸೊಪ್ಪದ ಬೀರಪ್ಪನಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಬೀರಪ್ಪನಿಗೆ ಭೋಜನ ಶಾಲೆ ನಡೆಸುವಂತಹ ಒಂದು ಕಸುಬನ್ನು ಸಹ ಸ್ವತಃ ಮಾವನೇ ಮಾಡಿಕೊಟ್ಟಿರುತ್ತಾನೆ. ಸೊ ಬೀರಪ್ಪ, ಗಿರಿಜಮ್ಮ ಹಾಗೂ ಮುದ್ದಾದ 2 ಮಕ್ಕಳೊಂದಿಗೆ ಜೀವನ ಸಾಗಿಸ್ತಾ ಇರ್ತಾರೆ. ಒಂದಿನ ಗೌರಿ ಅಂದರೆ ಗಿರಿಜಮ್ಮನ ಮಗಳು ಕಾಡಿನ ಆಸುಪಾಸಿನಲ್ಲೇ ತಿರುಗಾಡುವಾಗ ಒಂದು ಮಹಿಳೆ ಕುದುರೆಯ ಮೂಲಕ ಬರ್ತಾಳೆ. ಗೌರಿಯನ್ನ ಮಾತಾಡಿಸ್ತಾಳೆ, ಗೌರಿಗೆ ಕುದುರೆಯ ಸವಾರಿಯನ್ನ ಮಾಡಿಸ್ತಾಳೆ. ಹಾಗೆ ನಾಳೆನೂ ಬಾ ಅಂತ ಕರೆದು ಅಲ್ಲಿಂದ ಹೋಗ್ತಾಳೆ. ಗೌರಿ ಖುಷಿಯಿಂದ ಮನೆಗೆ ಬರ್ತಾಳೆ. ಅಮ್ಮ, ರಾಣಿ ಅಂದರೆ ಹೇಗಿರ್ತಾಳೆ? ಚಿನ್ನದ ಕಿರೀಟ ಹಾಕಿರ್ತಾಳೆ, ವಜ್ರ ವೈಢೂರ್ಯದಿಂದ ಇರ್ತಾಳೆ. ಹೀಗಿದ್ರೆ ಮಾತ್ರ ರಾಣಿ ಅಲ್ವಾ ಅಂತ ಅಮ್ಮನಿಗೆ ಕೇಳ್ತಾಳೆ. ಗಿರಿಜಮ್ಮನಿಗೆ ಸಂಶಯ ಬಂದು, ಯಾಕೆ ಹೀಗೆ ಕೇಳ್ತಾ ಇದೆಯಾ ಅಂತ ಕೇಳಿದಾಗ, ಇಲ್ಲ ಅಮ್ಮ ಒಂದು ಮಹಿಳೆ ಸಿಕ್ಕಿದ್ಲು, ನನ್ನ ಕುದುರೆ ಸವಾರಿ ಮಾಡಿಸಿದ್ಲು, ತಾನು ಹೋಗುವಾಗ ರಾಣಿ ಅಂತ ಹೇಳಿದು ಹೋದ್ಲು. ನಾಳೆನೂ ಬಾ, ಸವಾರಿ ಮಾಡಿಸ್ತೀನಿ. ನೀನು ಯಾರು ಎಂದು ಕೇಳಿದಾಗ ನಾನು ರಾಣಿ ಅಂತ ಹೇಳಿದು ಹೋದ್ಲ ಅಮ್ಮ. ಗಿರಿಜಮ್ಮನಿಗೆ ಆಶ್ಚರ್ಯವಾಗುತ್ತದೆ. ಕೂಡಲೇ ನೀ ನೋಡಿದ್ದು ಯಾರನ್ನಂತ ಗೊತ್ತಾ ನಿನಗೆ ಕೇಳಿದಾಗ, ಇಲ್ಲಮ್ಮ ನನಗೆ ಗೊತ್ತಿಲ್ಲ, ನಾಳೆ ಬರ್ಲಿಕ್ಕೆ ಹೇಳಿದ್ದಾರೆ, ನಾಳೆ ಹೋಗೋಣ ಅಂತ ಹೇಳ್ತಾರೆ. ಪುನಃ ನಾಳೆ ಗೌರಿಯ ಜೊತೆ ಗಿರಿಜಮ್ಮನೂ ಸಹ ಕಾಯ್ತಾ ಇರ್ತಾಳೆ. ಅದೇ ವೇಳೆಗೆ ಕುದುರೆಯ ಮೇಲೆ ಒಂದು ದಿಟ್ಟನೆಯ ಮಹಿಳೆ ಬರ್ತಾಳೆ. ಉದ್ದನೆಯ ಕೂದಲು, ಕಾಲ್ಗಿಚ್ಚಿನಂತಹ ಕಣ್ಣು ಬಂದು ಹತ್ತಿರ ನಿತ್ತಂತೆಯೇ ಗಿರಿಜಮ್ಮನಿಗೆ ಭಾಸವಾಗುತ್ತದೆ. ಇದು ಚನ್ನದೇವಿಯ ತಂಗಿ ಚನ್ನಭೈರಾದೇವಿ, ಅಂದರೆ ನಾವೆಲ್ಲ ಪ್ರೀತಿಯಿಂದ ಕರೆಯುವಂತಹ ಸಣ್ಣಮ್ಮ ಎಂದು ಭಾಸವಾಗುತ್ತದೆ. ಆ ಕೂಡಲೇ ತನ್ನ ತವರು ಮನೆಯ ಕಥೆಯನ್ನು ನೆನಪು ಮಾಡಿಕೊಳ್ಳುತ್ತೆ. ಭಟ್ಕಳ ಮೂಲದ ಮಹಿಳೆ ನಾನು. ನನ್ನ ತಂದೆ, ತಾಯಿ, ತಮ್ಮ ಎಲ್ಲರೂ ಸಹ ಭಟ್ಕಳಾದಂತಹ ಬೆಂಕಿ ಅವಘಡಕ್ಕೆ ಸತ್ತು ಸ್ವರ್ಗವಾಗಿದ್ದಾರೆ. ಅಮ್ಮ, ನೀವು ಚನ್ನಾದೇವಿಯ ತಂಗಿ ಚನ್ನಭೈರಾದೇವಿ ಅಲ್ಲವೇ ಎಂದು ಕೇಳಿದಾಗ, ಚನ್ನಭೈರಾದೇವಿ, ಹೌದು ನಾನೇ ಚನ್ನಾದೇವಿಯ ತಂಗಿ ಎಂದು ಹೇಳಿದಾಗ ಗಿರಿಜಮ್ಮ ತನ್ನ ಕಥೆಯನ್ನು ನೆನಪು ಮಾಡಿಕೊಳ್ತಾಳೆ. ತೆರಿಗೆಗಳನ್ನು ಕಟ್ಟಲಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಪೋರ್ಚುಗೀಸರು ಇಡೀ ಭಟ್ಕಳಕ್ಕೆ ಬೆಂಕಿ ಹಚ್ಚುತ್ತಾರೆ. ಸತತ 7 ದಿನಗಳ ಕಾಲ ಸುದೀರ್ಘವಾಗಿ ಹೋರಾಡ್ತಾಳೆ ಚನ್ನಾದೇವಿ. ಆದರೂ ಪೋರ್ಚುಗೀಸರ ಕೈಗೆ ಸಿಗಲಿಲ್ಲ. ಕೊನೆಗೆ ಮತ್ತೆ ಅವರದೇ ಜನದ ಪಿತೂರಿಯಿಂದ ಒಂದಿಷ್ಟು ಸಮಸ್ಯೆಗಳು ಆದರೂ ಪೋರ್ಚುಗೀಸರ ಕೈಗೆ ಸಿಗದೆ ರಾಜ್ಯವನ್ನ ಆಳ್ತಾ ಇರ್ತಾಳೆ. 2 ವರ್ಷದ ನಂತರ ಸಾಯ್ತಾಳೆ. ಸತ್ತ ನಂತರ ಚನ್ನಭೈರಾದೇವಿಯ ಮಾವ 2 ವರ್ಷ ಆಳ್ತಾನೆ. ಅದಾದ ನಂತರ ಮತ್ತೆ ಸಣ್ಣಮ್ಮ ಚನ್ನಭೈರಾದೇವಿ 18 ವರ್ಷದ ನಂತರ ಭಟ್ಕಳವನ್ನ ಆಳಿದ್ಲು. ಅದೇ ರಾಣಿನ ನೀನು ಅಂತ ಕೇಳಿದಾಗ, ಹೌದು ಅದೇ ಸಣ್ಣಮ್ಮ ನಾನು. ಇಡೀ ಭಟ್ಕಳ ಬೆಂಕಿ ಆಹುತಿಯಾಗಿ ಭಸ್ಮವಾದ ನಂತರ 2 ವರ್ಷ ನನ್ನ ಮಾವ ಆಡಳಿತ ಮಾಡ್ತಾಳೆ. ಅದಾದ ನಂತರ ನನಗೆ 18 ವರ್ಷ ತುಂಬಿದ ನಂತರ ನಾನೇ ಈ ರಾಜ್ಯವನ್ನ ಆಡಳಿತ ಮಾಡ್ತಾ ಇದ್ದೀನಿ. ಒಂದು ಕಡೆ ಅಕ್ಕನನ್ನು ನೆನೆದು ಚನ್ನಭೈರಾದೇವಿ ದುಃಖಿಸುತ್ತಿರುವಾಗ ಮತ್ತೊಮ್ಮೆ ತನ್ನ ತಂದೆ ತಾಯಿಗಳನ್ನು ನೆನೆದು ಗಿರಿಜಮ್ಮ ದುಃಖ ತೃಪ್ತರಾಗಿದ್ದಾಳೆ. ಇವೆಲ್ಲದರ ಮಧ್ಯೆ ತನ್ನ ಹೆಮ್ಮೆಯ ರಾಣಿಯ ತಂಗಿ ನಾನು ಎದುರು ಮುಂದೆ ಬಂದಿದ್ದಾಳೆ ಅನ್ನುವಂಥ ಹೆಮ್ಮೆಯೂ ಸಹ ಗಿರಿಜಮ್ಮನಿಗಾಗುತ್ತದೆ. ಇದರ ಮಧ್ಯೆ ಚನ್ನಭೈರಾದೇವಿ ನನಗೊಂದು ಸಹಾಯ ಮಾಡಿರುವ ಎಂದು ಗಿರಿಜಮ್ಮನನ್ನು ಕೇಳುತ್ತಾರೆ. ಗಿರಿಜಮ್ಮ, ನಿಮಗೆ ಸಹಾಯ ಮಾಡುವಷ್ಟು ದೊಡ್ಡವರ ನಾವು ಎಂದು ಪುನಃ ಪ್ರಶ್ನೆ ಮಾಡಿದಾಗ ಚನ್ನಭೈರಾದೇವಿ, ನಾನು ಸದ್ಯ ಅಷ್ಟೇ ನಗರೆಯನ್ನು ಗೆದ್ದಿದ್ದೇನೆ. ಆದ ಕಾರಣ ಕೆಳದಿಯವರು ನಮ್ಮ ಮೇಲೆ ಯುದ್ಧ ಯಾವಾಗ ಬೇಕಾದರೂ ಮಾಡಬಹುದು. ಆದ ಕಾರಣ ಅವರು ಕೆಲವೊಂದು ಸಿಡಿಮದ್ದುಗಳು ಹಾಗೂ ಕುದುರೆಗಳನ್ನು ಕಳ್ಳ ಮಾರ್ಗದ ಮೂಲಕ ನಿಮ್ಮ ಊರಿನ ಮೂಲಕ ತರಬಹುದು. ನೀವು ನಮಗೆ ಆ ದಾರಿಯನ್ನು ಅಥವಾ ಅವರ ಬಗ್ಗೆ ನಮಗೆ ತಿಳಿಸ್ಬೇಕು ಅಂತ ಚನ್ನಭೈರಾದೇವಿ ಕೇಳ್ಕೊಳ್ತಾಳೆ. ಗಿರಿಜಮ್ಮ ಸಂತೋಷದಿಂದ ಒಪ್ಕೊಳ್ತಾಳೆ. ಕೊನೆಗೆ ಹೋಗುವಾಗ ಅವರಿಗೆ 1 ವಾರದಲ್ಲಿ 2 ದಿನ ನಮ್ಮವರು ಬಂದು ಕುದುರೆ ಸವಾರಿಯನ್ನ ಕಲಿಸ್ತಾರೆ, ನೀವು ದಯವಿಟ್ಟು ಕಳಿಸ್ಕೊಡ್ಬೇಕಂತ ಕೇಳ್ಕೊಳ್ತಾರೆ. ಖುಷಿಯಾಗಿ ಗಿರಿಜಮ್ಮ ಒಪ್ಕೊಳ್ತಾರೆ. ತದನಂತರ ಮರುದಿನವೇ ಹೊನ್ನಾವರದಿಂದ ಬೀರಪ್ಪ ಬರ್ತಾನೆ. ಬೀರಪ್ಪ ಹೊನ್ನಾವರದಲ್ಲಿ ಕಾವಲುಗಾರನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಜೊತೆಗೆ ಭೋಜನ ಶಾಲೆಯನ್ನು ಮಾಡಿರ್ತಾನೆ. ಬಂದವನೇ, ನಾಳೆ 100ಕ್ಕಿಂತಲೂ ಹೆಚ್ಚು ಜನ ಬರ್ಬೋದು, ಯಾವ ಕೆಲಸಗಾರನೂ ಮನೆಗೆ ಕಳಿಸ್ಬೇಡಿ, ಅವರಿಗೆ ಹೆಚ್ಚಿನ ಸಂಬಳ ಕೊಟ್ಟು ಇಲ್ಲೇ ಇರಿಸ್ಕೊಳ್ಳಿ, ನಾಳೆ ತುಂಬ ಕೆಲಸ ಇರುತ್ತೆ ಅಂತ ಗಿರಿಜಮ್ಮನಿಗೆ ಬೀರಪ್ಪ ಹೇಳ್ತಾನೆ. ಅಂತೆಯೇ 100ಕ್ಕೂ ಹೆಚ್ಚು ಊಟವೂ ರೆಡಿ ಆಗುತ್ತೆ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ತನಕ ಕಾದರೂ ಯಾರೂ ಬರಲಿಲ್ಲ. ಗೊಂದಲದಿಂದ ಬೀರಪ್ಪ ದೂರ ನಿಂತಿರುವುದನ್ನು ಕಂಡು ಗಿರಿಜಮ್ಮನಿಗೆ ಸಂಶಯ ಬಂದರೂ ಸಹ ಅದರ 100 ಊಟ ಹಾಳಾಗ್ಬೋದು ಎನ್ನುವಂತಹ ಭಯ ಇರ್ಬೋದು ಅಂತ ಸುಮ್ಮನಾಗ್ತಾಳೆ. ನಂತರ
ಎತ್ತಿನ ಗಾಡಿಗಳು ಬರುತ್ತೆ, ಸರಾಯಿ ಕುಡಿತಾರೆ, ಊಟ ಮಾಡ್ತಾರೆ, ಮೋಜು ಮಸ್ತಿನೂ ಮಾಡ್ತಾ ಇರ್ತಾರೆ. ಆದರೆ ಮಧ್ಯದಲ್ಲಿ ನೀರು ಮತ್ತಿಷ್ಟು ಹುಲ್ಲುಗಳನ್ನು ತೆಗೆದುಕೊಂಡು ಎತ್ತಿನ ಗಾಡಿ ಹತ್ತಿರ ಒಳಗಡೆ ಹೋಗ್ತಾ ಇರ್ತಾರೆ. ಇದನ್ನು ಗಮನಿಸಿದಂತಹ ಗಿರಿಜಮ್ಮನಿಗೆ ಒಂದಿಷ್ಟು ಸಣ್ಣ ಅನುಮಾನ ಬಂದು ಎತ್ತಿನ ಗಾಡಿ ಒಳಗೆ ನೋಡ್ತಾಳೆ. ನೂರಾರು ಕುದುರೆಗಳ ರಾಶಿಯನ್ನು ಕಂಡು ಒಮ್ಮೆ ದಿಗ್ಭ್ರಮಣೆ ಆಗ್ತಾಳೆ. ಕೂಡಲೇ ಬಂದು ಜಗಳ ಮಾಡ್ತಾಳೆ. ಎತ್ತ ತಾಯಿಗೆ ಮೋಸ ಮಾಡ್ತಿರ್ತೀರ, ನಾವು ಅನ್ನ ತಿಂತಿರೋ ಊರಿದು, ಈ ಊರಿಗೆ ಮೋಸ ಮಾಡ್ತಿದ್ರೆ ಗಂಡನನ್ನ ದಬಾಯಿಸ್ತಾಳೆ. ಗಂಡ ಮನ ಬಂದಂತ ಹೊಡಿತಾನೆ. ಅದಾದ ನಂತರ ತಪ್ಪು ಮಾಡೋದಲ್ಲದೆ ಮತ್ತೆ ನನಗೆ ಹೊಡಿತೀರ ಅಂತ ಗಿರಿಜಮ್ಮ ಏರು ಧ್ವನಿಯಲ್ಲಿ ಮಾತಾಡಿದೆ. ಈಗಲೇ ರಾಣಿಗೆ ತಿಳಿಸ್ತೀನಿ ಅಂತ ಎದ್ದು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲೇ ವರ್ತಕನೊಬ್ಬ ಎಳೆದು ಚಾಕುವಿನಿಂದ ಚುಚ್ಚಿಗೆ ಗಿರಿಜಮ್ಮನ ರಕ್ತ ಸಾವರದಲ್ಲಿ ಮುಗಿಸ್ತಾನೆ. ಒಂದು ಕಡೆ ವೀರಪ್ಪನನ್ನ ಮರಕ್ಕೆ ಕಟ್ಟಾಕ್ತಾರೆ. ಅವರೆಲ್ಲರೂ ಅಲ್ಲಿಂದ ಕಾಲ್ ಕೇಳ್ತಾರೆ. ಗೌರಿ ತನ್ನ ತಮ್ಮನನ್ನ ಕರೆದುಕೊಂಡು ತನ್ನ ತಂದೆಯ ಕುದುರೆಯನ್ನೇ ಸವಾರಿ ಮಾಡ್ಕೊಳ್ತಾ ಹೊನ್ನಾವರದ ಗೇರುಸೊಪ್ಪ ಮಾರ್ಗವಾಗಿ ಹೊರಡ್ತಾಳೆ. ಗೇರುಸೊಪ್ಪೆಯ ಸುಂಕದ ಕಟ್ಟೆ ಹತ್ತಿರ ಬಂದು ಎಲ್ಲರನ್ನ ಬೇಡ್ಕೊಳ್ತಾಳೆ. ರಾಣಿ ಹತ್ತಿರ ನನ್ನ ಕರೆದುಕೊಂಡು ಹೋಗಿ ಅಂತ ಕೇಳ್ತಾಳೆ. ಯಾರೂ ಕರೆದುಕೊಂಡು ಹೋಗ್ಲಿಕ್ಕೆ ರೆಡಿ ಇರಲಿಲ್ಲ. ತಾಯಿ ಇವಳ ಕಾಲ ಮೇಲೆ ಸತ್ತಿದ್ದಳು. ಆದ ಕಾರಣ ಇವಳ ಮೈಯೆಲ್ಲ ರಕ್ತವಾಗಿತ್ತು. ಅವರಿಗೆಲ್ಲ ಒಂದು ಸಂಶಯ ಇತ್ತು, ಇವಳು ಯಾರನ್ನೋ ಕೊಲೆ ಮಾಡಿ ಬಂದಿದ್ದಾಳೆ ಅನ್ನುವಂಥ ಸಂಶಯ ಇತ್ತು. ಈ ಸಮಯಕ್ಕೆ ರಾಣಿಯ ಬೆಂಗಾವಲಾಗಿದ್ದಂತಹ ದೇವಲಪ್ಪ ಬಂದು ಎಲ್ಲ ವಿಷಯವನ್ನ ತಿಳಿದುಕೊಂಡು ರಾಣಿ ಹತ್ತಿರ ಗೌರಿಯನ್ನ ಕರೆದುಕೊಂಡು ಹೋಗ್ತಾನೆ. ಗೌರಿಯ ವಿಷಯ ಕೇಳಿ ರಾಣಿ ಅಲ್ಲೇ ಮೂಕ ವಿಸ್ಮಿತಳಾಗ್ತಾಳೆ, ದುಃಖಿತಳಾಗ್ತಾಳೆ. ನನ್ನಿಂದ ಈ ಸಾವಾಯಿತು ಅಂತ ಬೇಜಾರಾಗ್ತಾಳೆ, ಕೋಪಗೊಳ್ತಾಳೆ. ಕೂಡಲೇ ತನ್ನ ಸೈನಿಕರನ್ನೆಲ್ಲ ಕಳಿಸ್ಕೊಡ್ತಾಳೆ. ಅಲ್ಲಿ ಎಲ್ಲ ಕುದುರೆಗಳನ್ನು ವಶಪಡಿಸ್ಕೊಳ್ತಾಳೆ. ತನ್ನ ರಾಜ್ಯಕ್ಕೋಸ್ಕರ ಅವಳು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಾಳೆ ಎನ್ನುವಂಥ ಹೆಮ್ಮೆ ಒಂದು ಕಡೆ, ಆದರೆ ಗೌರಿಗೆ ತಾಯಿ ಇಲ್ಲ ಎನ್ನುವಂತಹ ದುಃಖನೂ ಇನ್ನೊಂದು ಕಡೆ. ಗೌರಿಗೆ ಧೈರ್ಯ ತುಂಬುತ್ತಾ ಸಕಲ ಶಾಸ್ತ್ರಗಳೊಂದಿಗೆ ಗೌರಿಯ ತಾಯಿಯನ್ನ ಮಣ್ಣು ಮಾಡ್ತಾರೆ. ಇನ್ನೊಂದು ಕಡೆ ಗೌರಿಯನ್ನ ಸ್ವತಃ ತಾನೇ ಸಾಕ್ತಾಳೆ. ಊರಿನಲ್ಲೇ ಇದ್ದ ಒಬ್ಬ ಶ್ರೀಮಂತರು ಗೌರಿಯ ತಮ್ಮನನ್ನ ದತ್ತು ಪಡೀತಾರೆ. ಈ ಘಟನೆ ಚೆನ್ನಭೈರಾದೇವಿಯ ಮನಸ್ಸಿನಲ್ಲಿ ಗಾಢವಾಗಿ ಕೂರ್ಬಿಡುತ್ತೆ. ನನ್ನ ರಾಜ್ಯಕ್ಕಾಗಿ ಒಂದು ಮಹಿಳೆ ಪ್ರಾಣ ಕೊಟ್ಟಿದ್ದಾಳೆ, ನನ್ನ ರಾಜ್ಯವನ್ನು ಇನ್ನಷ್ಟು ಬಲಿಷ್ಠಗೊಳಿಸಿ ನಾನು ಕಾಪಾಡಬೇಕು, ಇಲ್ಲಿರುವ ಮಹಿಳೆಯರಿಗೆ ಸದೃಢ ತುಂಬಿರಬೇಕು ಅನ್ನೋದು ಚೆನ್ನಭೈರಾದೇವಿಯ ಒಂದು ಕನಸಾಗಿರುತ್ತೆ. ಚೆನ್ನಭೈರಾದೇವಿ ಯಾಕೆ ಕುದುರೆ ಸವಾರಿಯನ್ನ ಮಹಿಳೆಯರಿಗೆ, ಅದರಲ್ಲೂ ಯುವತಿಯರಿಗೆ ಅತಿ ಹೆಚ್ಚಾಗಿ ಯಾಕೆ ಕಲಿಸ್ತಿದ್ಲು ಅಂದ್ರೆ, ಗೋವನ್ನ ಆಕ್ರಮಣ ಮಾಡಿದ ಪೋರ್ಚುಗೀಸರು ಎಲ್ಲೆಲ್ಲಿ ಹುಡುಗಿ ಸಿಗ್ತಾರೋ ಹುಡುಗಿಯರನ್ನ ಅಪಹರಿಸ್ತಾ ಇದ್ರು. ಆದ ಕಾರಣ ಅವರು ರಕ್ಷಣೆ ಮಾಡ್ಕೊಳ್ಬೇಕಂತ ಒಂದಿಷ್ಟು ಯುದ್ಧ ಕಲೆಗಳನ್ನು, ಒಂದಿಷ್ಟು ಕುದುರೆ ಸವಾರಿಯನ್ನ ಹುಡುಗಿಯರಿಗೆ, ಯುವತಿಯರಿಗೆ ಚೆನ್ನಭೈರಾದೇವಿ ಕಲಿಸ್ತಾ ಇದ್ರು. ದಿನ ಅದೆಷ್ಟೋ ಹೊನ್ನಾವರ ಭಟ್ಕಳದ ಯುವತಿಯರಿಗೆ ಕುದುರೆ ಸವಾರಿಯನ್ನ ಕಲಿಸಿದ ಒಂದು ದೊಡ್ಡ ಇತಿಹಾಸ ಚೆನ್ನಭೈರಾದೇವಿಗಿದೆ. ಮತ್ತಷ್ಟು ರೋಚಕ ಚೆನ್ನಭೈರಾದೇವಿಯ ಕಥೆಯೊಂದಿಗೆ ಸಿಗುತ್ತೀನಿ. ನಮಸ್ಕಾರ.